ಹಳ್ಳಿಯವ್ರು ನೋಡ್ತಾರಲ್ಲ ನಿಮ್ದು ಎಲ್ಲಾದ್ರೂ ನೋಡಿದಿರಾ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನೀವು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತಾ ಇದ್ದೀನಿ. ನೀವು ನನ್ನ ಮುಖ ನೋಡ್ಬೋದು ಯಾವ ರೀತಿ ಇದೆ, ಏನು ಹಾಕಲಿಲ್ಲ. ಇದು ನಾನು ಬೆಳಿಗ್ಗೆ ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗಷ್ಟೇ ಹಲ್ಲೆಲ್ಲ ಉಜ್ಜೆ ಆಯಿತು ಅಷ್ಟೇ. ಸ್ಕಿನ್ ಕೇರ್ ಮಾಡಲಿಕ್ಕೆ ಉಂಟು ಇನ್ನೂ ಕೂಡ. ಆದರೆ ನಿಮಗೆ ಗೊತ್ತು ನಮ್ಮ ಮಂಗಳೂರಲ್ಲಿ ಎಷ್ಟೊಂದು ಸೆಕೆ ಉಂಟು ಏನು ಅಂತ ಹೇಳಿ. ಚೂರು ಕೂಡ ನನ್ನ ಮುಖಕ್ಕೆ ಸೆಕೆ ಪಕ್ಕೆ ಇರಲಿ ಅಥವಾ ಏನಿರಲಿ ಏನಿಲ್ಲದೆ ಯಾವ ರೀತಿ ಮುಖ ಉಂಟು ನೀವೇ ನೋಡ್ಬೋದು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ಲೋ ಇದೆ ಮುಖ. ಅದಕ್ಕೆ ನಾನು ಹೇಳೋದು, ಡೈಲಿ ಸ್ಕಿನ್ ಕೇರ್ ಮಾಡಿ, ನಿಮ್ಮ ರೂಟೀನ್ ಸ್ವಲ್ಪ ಚೇಂಜ್ ಮಾಡಿ, ಸ್ವಲ್ಪ ನಿಮಗೋಸ್ಕರ ಟೈಮ್ ತಗೊಂಡು ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿಡಿ. ಯಾಕಂದರೆ ಈಗ ಪ್ರಾಯ ಆಗ್ತಾ ಬರುವಾಗ ನಮ್ಮ ಸ್ಕಿನ್ ಇನ್ನೂ ಕೂಡ ಹಾಳಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ ಸ್ವಲ್ಪ ಸ್ಕಿನ್ ಕೇರ್ ತೊಗೊಳ್ಳಿ ಅಂತ ಹೇಳಿ. ನೀವು ನನ್ನದೇ ತೊಗೊಳ್ಳಿ ಅಂತ ನಾನು ಹೇಳಲ್ಲ. ನೋಡಿ, ನನಗೆ ಕೂಡ 40 years ಆಯಿತು. ಆದರೂ ನನ್ನ ಸ್ಕಿನ್ ಚೂರು ಕೂಡ ಜೋತು ಬೀಳದೆ ಯಾವ ರೀತಿ ಟೈಟಾಗಿ ಹೇಗಿದೆ ನೋಡಿ ಸ್ಕಿನ್. ನೀವು ಕೂಡ ಟ್ರೈ ಮಾಡಿ ಅಂಥೇಳಿ. ನಿಮಗೆ ಬೇಕಿದ್ದರೆ ನನ್ನ ಸ್ಕಿನ್ ಕೇರ್ ನೀವು ಟ್ರೈ ಮಾಡ್ಬೋದು. ಇದರಲ್ಲಿ ನಾನು ಎಲ್ಲ ರಿಸರ್ಚ್ ಮಾಡಿ ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ಏನು ಬೇಕು ಅದನ್ನೇ ನಾನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ನೀವು ಅದನ್ನು ಟ್ರೈ ಮಾಡ್ಬೋದು. 4 ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಡೈಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಎಷ್ಟೊಂದು ಚೆನ್ನಾಗಾಗುತ್ತೆ ಅಂತ ಹೇಳಿ. 1-2 ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಜಾಸ್ತಿ ಹೊತ್ತು ನೀವೇನು ವೆಯ್ಟ್ ಮಾಡಬೇಕಂತ ಇಲ್ಲ. ಫೇಸ್ ವಾಶ್ ಮಾಡಿ, ಆಮೇಲೆ ನಂದು ಮಾಯಿಶ್ಚರೈಸರ್ ಉಂಟು ಅದನ್ನು ಹಾಕಿ, ನೆಕ್ಸ್ಟ್ ನಂದು ಡೇ ಕ್ರೀಮ್ ಉಂಟು, ಅದರಲ್ಲಿ ಸನ್ಸ್ಕ್ರೀನ್ ಕೂಡ ಉಂಟು, ಅದನ್ನು ಹಾಕಿ ಆಮೇಲೆ ನೀವು ಮೇಕಪ್ ಬೇಕಿದ್ದರೂ ಅದರ ಮೇಲೆ ಮಾಡ್ಬೋದು. ಅಥವಾ ಮನೆಯಲ್ಲಿರುವವರು ಹಾಗೆಯೇ ಇರ್ಬೋದು. ನಂತರ ನಂದು ನೈಟ್ ಸಿರಮ್ ಉಂಟು, ಅದನ್ನು ನೀವು ಯೂಸ್ ಮಾಡಿ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಿಮಗೆ ಶಾಕ್ ಆಗುತ್ತೆ ನಿಮ್ಮ ಸ್ಕಿನ್ ನೋಡ್ತಾ. ತುಂಬ ಕೆಲವೊಂದು ಸೆನ್ಸಿಟಿವ್ ಇರುತ್ತೆ ಅಥವಾ ತುಂಬ ಹಾಳಾಗಿರುತ್ತೆ ನೋಡಿ. ಅವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮದು ಸ್ಕಿನ್ ಸ್ವಲ್ಪ ನನ್ನ ಪ್ರಾಡಕ್ಟಿಂದ ಸ್ವಲ್ಪ ಈಗ ಅನ್ಇವನ್ ಸ್ಕಿನ್ ಅದೆಲ್ಲ ಇದ್ದರೆ ಅದು ಈವನ್ ಆಗುತ್ತೆ. ಹಾಗೂ ಏನಾದರೂ ಕಪ್ಪು ಕಲೆಲ್ಲ ಜಾಸ್ತಿ ಇದ್ದರೆ ಅದು ಸ್ವಲ್ಪ ಡಲ್ ಆಗ್ತಾ ಬರುತ್ತೆ. ಅದು ತುಂಬ ಪ್ರಾಬ್ಲಮ್ ಇದೆ ಸ್ಕಿನ್ ಇದು. ಅವರ ಡಾಕ್ಟ್ರ್ ಹತ್ರ ತೋರಿಸಿ ಸ್ಕಿನ್ನನ್ನು ಚೆನ್ನಾಗಿಡಿ ಅಷ್ಟೇ ಹೇಳೋದು ನಾನು. ಓಕೆ, ಫೇಸ್ ವಾಶ್ ಆಯಿತು. ಇವಾಗ ಒಳ್ಳೆ ಕೂಲ್ ಫೀಲ್ ಆಗ್ತಾ ಉಂಟು. ಇವಾಗ ಕೆಲವರು ಎನಿಸ್ಬೋದು, ಇದು ಮಿರರ್ ಉಂಟು ನಿಮ್ಮ ಮುಂದೆ, ಅದರ ಲೈಟ್ ಎಫೆಕ್ಟಿಂದ ನಿಮ್ಮದು ಸ್ಕಿನ್ ಹಾಗೆ ಕಾಣ್ತಾ ಉಂಟಂತ. ಬೇಕಿದ್ದು ನಾನು ಆಫ್ ಮಾಡ್ತೀನಿ ಅದನ್ನು. ಇವಾಗ ಕೂಡ ನೀವು ನೋಡ್ಬೋದು ನನ್ನ ಸ್ಕಿನ್ ಲೈಟ್ ಎಲ್ಲಿ ಉಂಟು ಹಾಗೂ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಕಿನ್ ಅಂತ ಹೇಳಿ. ಲೈಟ್ ಇಲ್ಲದೇ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಓಕೆ, ನೆಕ್ಸ್ಟು ಮಾಯಿಶ್ಚರೈಸರನ್ನು ಹಾಕಿ. ಇದರಿಂದ ಏನಾಗುತ್ತೆ, ಹೀಗೆ ಲೈನ್ ಎಳೆಯುವಾಗ ನಿಮ್ಮದು ಆ ಲೈನ್ ಎಲ್ಲ ಬೀಳುತ್ತೆ, ಡ್ರೈ ಆಗುತ್ತೆ, ಏನಾಗಲ್ಲ ನೋಡಿ. ಸ್ಕಿನ್ ಯಾವ ರೀತಿ ಇರುತ್ತೆ ನೋಡಿ, ಏನು ಡ್ರೈ ಆಗಲ್ಲ, ಏನಾಗಲ್ಲ ನೋಡಿ. ಸಣ್ಣದೊಂದು ಪಿಂಪಲ್ ಕೂಡ ಬಿದ್ದಿದೆ. ನನಗೂ ಪಿಂಪಲ್ ಬೀಳುತ್ತೆ, ಎಲ್ಲನೂ ಬೀಳುತ್ತೆ. ಆದರೆ ಅದು ಕಲೆ ಉಳಿಯಲ್ಲ. ಯಾಕೆಂದರೆ ಒಂದು ನಾವು ಹೀಗೆ ಮಾಡಿ ಅದನ್ನು ತೆಗಿಬಾರ್ದು. ತನ್ನಷ್ಟೇ ಅದು ಬರುತ್ತೆ, ತನ್ನಷ್ಟಕ್ಕೆ ಅದು ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಸರಿಯಾದ ಪ್ರಾಡಕ್ಟನ್ನು ನಮ್ಮ ಮುಖಕ್ಕೆ ನಾವು ಹಾಕಬೇಕು. ಗೊತ್ತಾಯ್ತಲ್ಲ? ಇದೆಲ್ಲ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಇನ್ನೂ ಕೂಡ ಚೆನ್ನಾಗಿಡ್ಲಿಕ್ಕೆ. ಇಷ್ಟಾದಮೇಲೆ ಸನ್ಸ್ಕ್ರೀನ್. ನಾನು ಯಾವಾಗಲೂ ಹೇಳ್ತೀನಿ, ಡೇ ಕ್ರೀಮನ್ನು ನಾವು ಹಾಕಬೇಕು. ಹಾಗೂ ಅದರಲ್ಲಿ ಸನ್ಸ್ಕ್ರೀನ್ ಇದ್ದರೆ ಇನ್ನೂ ಕೂಡ ಒಳ್ಳೆಯದಲ್ವಾ. ಇವಾಗ ತುಂಬ ಬಿಸಿಲಿರುತ್ತೆ, ಹಾಗೂ ಯಾವಾಗಲೂ ಬಿಸಿಲಿರಲಿ ಏನಿರಲಿ, ಒಳಗಡೆ ಇರಲಿ ಹೊರಗಡೆ ಇರಲಿ, ಎಲ್ಲಿ ಕೂಡ ನೀವು ಹೋಗ್ತಾ ಇರಲಿ, ಆದರೆ ಸನ್ಸ್ಕ್ರೀನ್ ಒಂದು ಮಿಸ್ ಮಾಡದೆ ಹಾಕಿ. ಆದರೆ ಒಳ್ಳೆ ರೀತಿಯ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಯಾವುದು ಯೂಸ್ ಮಾಡಬೇಡಿ. ಸ್ಕಿನ್ ಹಾಳಾಗೋದು ಕೂಡ ಉಂಟು. ಅದರಲ್ಲಿ ನೋಡಿ ಸನ್ಸ್ಕ್ರೀನ್ ನೋಡಿಕೊಂಡು ಯೂಸ್ ಮಾಡಿ. ಹಾಗೂ ನನ್ನ ಪ್ರಾಡಕ್ಟ್ ಸೆನ್ಸಿಟಿವ್ ಸ್ಕಿನ್ ಇರಲಿ, ನಾರ್ಮಲ್ ಸ್ಕಿನ್ ಇದ್ದವರು ಇರಲಿ, ಕಾಂಬಿನೇಷನ್ ಆಯಿಲಿ, ಯಾವ ಸ್ಕಿನ್ ಅವರು ಇರಲಿ, ಎಲ್ಲರಿಗೂ ಆಗುತ್ತೆ. ಓಕೆ, ನನ್ನ ಸ್ಕಿನ್ ಕೇರ್ ಮುಗಿಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ, ಬನ್ನಿ ಕೆಳಗೆ ಹೋಗೋಣ. ಓಕೆ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗುವ ಮೊದಲು ಸ್ವಲ್ಪ ಲಿಪ್ಸ್ಟಿಕ್, ಸಣ್ಣದೊಂದು ಬಿಂದಿ. ನಾವು ಕೂಡ ಚೆನ್ನಾಗಿ ಕಾಣಬೇಕಲ್ವಾ. ಬೆಳಿಗ್ಗೆ ಎದ್ದು ಮುಖ ನೋಡಿದ್ರೇ ಗೊತ್ತಾಗೋದಂತೆ ಅವರ ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮುಖ ನೋಡುವಾಗ ಎಲ್ಲರಿಗೂ ವಾವ್, ಇದು ಮನೆಯ ಹೆಣ್ಮಕ್ಳು, ಇದು ಮನೆಯ ಹೆಂಗಸರು ಅಂತ ಆಗಬೇಕು ಅಲ್ವಾ. ನಾವು ಬೆಳಿಗ್ಗೆ ಮಾಡಿ ಹೋಗ್ತಾ ಇದ್ದರೆ ಎಲ್ಲರ ಮೂಡ್ ಕೂಡ ಆಫ್ ಆಗುತ್ತೆ.
ಅದಕ್ಕೆ ಈ ಲುಕ್ ಜಸ್ಟ್ ಸಿಂಪಲ್. ಓಕೆ ಓಕೆ, ಈಗ ನನಗೆ ಬ್ರೇಕ್ಫಾಸ್ಟಿಗೆ ನಾನು ಇದು ರವದ್ದು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಈಸಿ ಆಗುತ್ತೆ ಅದು, ಅದನ್ನೇ ಮಾಡ್ತಾಯಿದ್ದೀನಿ. ಸಿಂಪಲ್ ಉಂಟದು, ಬನ್ ದೋಸೆ ಅಂತ ಹೇಳ್ತಾರೆ. ಬೇಕಿದ್ದರೆ ನಾನು ಅದನ್ನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿ ನೋಡ್ಬೋದು ನೀವು. ಇಲ್ಲಿಂದ ಈಗ ವ್ಲಾಗಲ್ಲಿ ಬೇಕಿದ್ದರೆ ಮೇಲಿಂದ ಮೇಲೆ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇದು ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ. ರವೆ ಹಾಗೂ ಮೊಸರು ಇದ್ದರೆ ಸಾಕು, ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ. ಏನು ಗೊತ್ತುಂಟ, ಬನ್ ದೋಸೆ ಅಂತ ನಾನು ಹೆಸರು ಇಡುವುದು ಇದಕ್ಕೆ. ನಾನು ಹಾಗೆಯೇ ಹೇಳೋದು ಯಾವಾಗಲೂ ಮಾಡಿದರೆ. ನೀವು ಕೂಡ ಟ್ರೈ ಮಾಡಿ. ಇದರ ರೆಸಿಪಿ ಉಂಟು ನೋಡಿ, ನನ್ನ ರೆಸಿಪಿ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಹಾಗೂ ಚಟ್ಪಟಾಗಿ ಆಗುತ್ತೆ, ಅದೊಂದು ನನಗೆ ಇನ್ನೊಂದು ಇಷ್ಟ. ಹಾಗೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು. ಜಸ್ಟ್ ಹೀಗೇನೂ ತಿಂತಾರೆ, ಇದಕ್ಕೆ ಚಟ್ನಿ ಯಾವುದಾದ್ರೂ ಒಂದು ಮಾಡಿ ಕೊಟ್ಟರೆ ಉಂಟಲ್ಲ, ಇದನ್ನು ತಿಂತಾರೆ, ಅವರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೂ ತುಂಬ ಏನು ಕಟ್ಟಿಂಗ್ ಬಿಟ್ಟಿಂಗ್ ಅದು ಕೂಡ ಏನು ಇಲ್ಲ ಇದಕ್ಕೆ, ಈಸಿಯಾಗಿ ಮಾಡ್ಬೋದು. ಈಗ ಬ್ರೇಕ್ಫಾಸ್ಟ್ ಡೈಲಿ ಮಾಡೋದೇ ನಮಗೆ ಚಿಂತೆ ಅಲ್ವಾ, ಏನು ಮಾಡೋದು ಅಂತ ಹೇಳಿ. ಇದೊಂದು ಈಸಿ ಬ್ರೇಕ್ಫಾಸ್ಟ್, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆಯಲ್ಲಿ. ನಮ್ಮ ಹೆಂಗಸರಿಗೆ ಎಷ್ಟು ಸುಲಭ ಆಗುತ್ತೆ ಅಷ್ಟು ಒಳ್ಳೆಯದಲ್ವಾ, ನಮಗೂ ಟೈಮ್ ಕೊಡ್ಬೋದು ಆವಾಗ ನಾವು. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ರುಚಿ ಕೂಡ ಇರಬೇಕು ಅದರೊಂದಿಗೆ ಅಲ್ವಾ, ಹಾಗೂ ಹೆಲ್ದಿ ಕೂಡ. ಹಾಗೆ ಇದು ಎಲ್ಲ ಕೂಡ ಇದೆ ಇದರಲ್ಲಿ, ಹಾಗಾಗಿ ಟ್ರೈ ಮಾಡಿ. ಓಕೆ, ಅಮ್ಮ ಮಾಡಿದ್ದ ಸ್ಪೆಷಲ್ ಸೂಪರ್ ಉಂಟಲ್ಲ. ಬಂಡೋಸ ಸಾಫ್ಟ್ ಉಂಟು, ತುಂಬ ಸಾಫ್ಟ್. ಟೂ ಟೈಪ್ ಚಟ್ನಿ ಕೂಡ, ರೆಡ್ ಮಿರ್ಚಿ, ಅಮ್ಮನ ದೋಸೆ ನಂತರ. ಫ್ಲಫಿ. ಓಕೆ, ನಾವು ಸುಮಾರು ಟೈಮ್ ನಂತರ ಈಗ ಇವತ್ತು ನೈಟ್ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ರೆಸ್ಟೋರೆಂಟಿಗೆ ಅಲ್ಲ, ತಿರುಗಾಡಲಿಕ್ಕೆ ಮುನ್ನಾರಿಗೆ ಹೋಗ್ತಾ ಇದ್ದೀವಿ. ಸುಮಾರು ಕಡೆ ಯೋಚನೆ ಮಾಡಿದ್ವಿ ಹೋಗಲಿಕ್ಕೆ, ಎಲ್ಲಿ ಕೂಡ ಆಗಿರಲಿಲ್ಲ. ಎಲ್ಲಿ ಮನೆ ಒಮ್ಮೆ ಊಟಿಗೆನ ಹೋಗಿದ್ವಿ, ತಿಮ್ಮಿ ಬರುವಾಗ. ಹಾಗೆ ಊಟಿಗೆ ಎಲ್ಲ ಹೋಗಿದ್ವಿ, ಅದೇ ಲಾಸ್ಟ್. ಆಮೇಲೆ ಎಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ತುಂಬ ಆಸೆ ಆಗ್ತಾ ಇತ್ತು ಮಕ್ಕಳಿಗೆಲ್ಲ, ಎಲ್ಲಾದ್ರೂ ಹೋಗೋಣ ಹೊರಗಡೆ ಹೋಗೋಣ ಮಕ್ಕಳಿಗೆಲ್ಲ. ಹಾಗೆ ಮತ್ತೆ ನಾವು ಮುನ್ನಾರಿಗೆ ಪ್ಲ್ಯಾನ್ ಮಾಡಿದ್ವಿ. ನಾವೇ 5 ಜನ ಹೋಗ್ತಾ ಇದ್ವಿ, ಮಮ್ಮಿ ಡ್ಯಾಡಿ ಪಜ್ಜು. ಯಾರು ಬರ್ತಾ ಇಲ್ಲ, ಯಾಕೆಂದರೆ ಮಮ್ಮಿ ಡ್ಯಾಡಿಗೆ ಎಂಥದ್ದು ಕೆಲಸ ಉಂಟಂತೆ ಅವ್ರದ್ದು. ಹಾಗೂ ಪಜ್ಜು ಒಮ್ಮೆ ಹೋಗಿದ್ದಾನೆ ಮುನ್ನಾರ, ಅವನಿಗೆ ಬರುತ್ತೆ ಅಂತೆ ಜಾಸ್ತಿ. ಅವನು ಕೂಡ ಹೇಳಿದ ಈ ಸಲ ನೀವೇ ಹೋಗಿ ಅಂತ ಹೇಳಿ. ಹಾಗೂ ಮಮ್ಮಿಗೆ ಮತ್ತು ಡ್ಯಾಡಿಗೆ ಕೋಲ್ಡ್ ಪ್ಲೇಸ್ ಆಗೋದೇ ಇಲ್ಲ. ಹಾಗೆ ಅವ್ರಿಗೆ ಯಾವಾಗಲೂ ಬರಲಿಕ್ಕೆ ಕೇಳಲ್ಲ. ಎಲ್ಲಿ ಕೋಲ್ಡ್ ಪ್ಲೇಸ್, ಹಿಲ್ ಸ್ಟೇಷನ್ ಹೋಗೋಣ ಅಂತ ಹೇಳಿದರೆ ಬೇಡವ ಅಂತ ಹೇಳೋದು. ನಾನೇ ಎಷ್ಟು ಸಲ ಒತ್ತಾಯ ಮಾಡಿ ಮತ್ತೆ ಕರ್ಕೊಂಡು ಹೋಗೋದು ಅವರನ್ನು. ಹಾಗೆ ನಾವೇ ಹೋಗೋದು 5 ಜನ. ಮತ್ತು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇವತ್ತು ಇನ್ನೊಂದೇನು ಗೊತ್ತು, ನಾವು 2 ಗಂಟೆ ರಾತ್ರಿಗೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ. ಹಾಗೆ ಫುಲ್ ಡೇ ಇವತ್ತು ಇದ್ದೀನಿ ನಾನು ನಿಮ್ಮ ಜೊತೆ, ಏನೆಲ್ಲ ಆಗುತ್ತೆ ನೋಡೋಣ. ಇವಾಗ ನಾವು ಜಸ್ಟ್ ಪ್ಯಾಕಿಂಗ್ ಮಾಡ್ತಾ ಇದ್ವಿ. ಇದು ತೊಗೊಂಡಿದ್ದೀನಿ ನಾನು ಇದಕ್ಕೆ. ಅಲ್ಲಿ ತುಂಬ ಥಂಡಿ ಉಂಟಂತೆ, ನಮಗೆ ಮೆಸೇಜ್ ಬಂತು. ನಾವು ರೂಮ್ ಬುಕ್ ಮಾಡ್ತೀವಲ್ವ, ಆವಾಗ ಮೆಸೇಜ್ ಬರುತ್ತೆ. ಅಲ್ಲಿ ತುಂಬ ಇದು ಉಂಟು, ಮಿಸ್ಟ್ ಉಂಟು, ಹಾಗೆ ಅಂಬ್ರೆಲ್ಲ ಮತ್ತು ಉಲನ್ ಕ್ಲೋತ್ಸ್ ಅದೆಲ್ಲ ತೊಗೊಂಡು ಬನ್ನಿ ಅಂತೇಳಿ. ಹಾಗೆ ನಾವು ಅದನ್ನೇ ರೆಡಿ ಮಾಡ್ತಾ ಇದ್ದೀವಿ. ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ತುಂಬ ಚಳಿ ಎಲ್ಲಿ ಇರುತ್ತೆ ನೋಡಿ, ಅಲ್ಲಿ ನಮ್ಮದು ಫೇವ್ರೆಟ್, ನಮಗೆ ತುಂಬ ಇಷ್ಟ. ಎಷ್ಟು ಚಳಿ ಇದ್ದರೂ ನಾವು ಸಹಿಸ್ತೀವಿ, ನಮಗೆ ಅದು ಫುಲ್ಲು ಖುಷಿ. ಮಕ್ಕಳಿಗೆ ಕೂಡ ಹಾಗೇನೆ. ರಾಯಿಗೆ ಸ್ವಲ್ಪ ಚಳಿ ಇದ್ರೆ ಗುಡುಗುಡು ಮಾಡ್ತಾನೆ. ಮತ್ತು ನಂದು ನಾನು ಏನೆಲ್ಲ ತೊಗೊಂಡು ಹೋಗ್ತೀನಿ ನೋಡಿ, ಶಾಲು ಅದು ಇದೆಲ್ಲವನ್ನು ಹಾಕಿ ತಿರುಗಾಡ್ತಾನೆ. ಅಷ್ಟರ ನಾನು ಹೇಳುವಾಗ ಉಂಟಲ್ಲ, ತಗೊಳ್ಳಿ ನಿಮಗೆ ಬೇಕಾಗಿದ್ದು ಅಂತ ಹೇಳಿ, ಅದು ತಗೊಳ್ಳಿಕ್ಕೆ ಕೇಳುದೆ. ಆಮೇಲೆ ನಂದು ಕದಿದು ಹಾಕ್ತಾರೆ. ಅಲ್ಲಿ ಶಾಲ್ ಉಂಟು ನೋಡಿ ಮೇಲೆ, ನಿಮಗೆ ಕೈ ಇದಾಗೋದಿಲ್ಲ ಅಲ್ಲ, ಅಲ್ಲಿ ಉಂಟು ನಂದು ಶಾಲ್. ಬಜಿ ನಂದೀಗ ಇದರಲ್ಲಿ ಉಂಟು ನೋಡಬೇಕು ಅಂತ ಗ್ಲೌಸ್. ನಾವು ಊಟಿಯಲ್ಲಿ ತಗೊಂಡಿದ್ದು ಗೊತ್ತುಂಟಾ, ಅವನು ಲೆವಿನೇ ಹಾಕ್ತಾ ಇದ್ದ. ಕಪ್ಪು ಎಲ್ಲ ಇಟ್ಟಿದ್ದೀನಿ ನಾನು, ಅದನ್ನು ನೋಡಬೇಕು ಅದೆಲ್ಲಿ ಉಂಟು.
ಪ್ಯಾಕಿಂಗ್ ಮಾಡೋದೇ ದೊಡ್ಡ ಕಿರಿಕಿರಿ. ನಾವು ಎಷ್ಟು 3 ದಿನಕ್ಕೆ ಹೋಗ್ಲಿಕ್ಕೆ ಉಂಟು, ಒಳ್ಳೊಳ್ಳೆ ಹಾಕಬೇಕಲ್ವ. ಹಾಗೆ ನಂದು ಮತ್ತು ನನ್ನ ಹಸ್ಬೆಂಡ್ ನಾನು ಮಾಡ್ತಾ ಇದ್ದೀನಿ, ಮಕ್ಕಳದ್ದು ಅವ್ರು ಮಾಡ್ತಾರೆ. ನನಗೆ ಅದೊಂದು ಟೆನ್ಷನ್ ಇಲ್ಲ, ಅವರದವರೇ ಮಾಡ್ತಾರೆ. ಅದರಲ್ಲಿ ಚೂಸ್ ಮಾಡಲಿಕ್ಕೆ ನನಗೆ ಇಷ್ಟು ತಂದು ಹಾಕ್ತಾರೆ, ಅದರಲ್ಲಿ ನಾನು 3 ಚೂಸ್ ಮಾಡಬೇಕು. ಅದೊಂದು ದೊಡ್ಡ ಕಿರಿಕಿರಿ ನನಗೆ ಯಾವಾಗ. ಇದರಲ್ಲಿ ಇದಾಕಿ ಇದರೊಟ್ಟಿಗೆ ಇದಾಕಿ ಇದು ತಗೊಳ್ಳಿ ಇದು ತಗೊಳ್ಳಿ. ಅವರಿಗೆ ರೆಡಿ ಮಾಡ್ತಾರೆ, ರೆಡಿ ಮಾಡಿ ಇಷ್ಟು ರಾಶಿ ತಂದು 3 ಜನ ತಂದರೆ ಎಷ್ಟು ಆಗುತ್ತೆ, ಇಷ್ಟು ರಾಶಿ ತಂದು ಇಲ್ಲಿ ಇಡ್ತಾರೆ. ಮಮ್ಮಿ ಇದರಲ್ಲಿ ನಮಗೆ ಚೂಸ್ ಮಾಡಿ ಹಾಕಿ ಅಂತ ಹೇಳಿ. ಮತ್ತೆ ನನ್ನ ಹಸ್ಬೆಂಡ್ ಎಂತ ಸಹ ಗೊತ್ತಿರಲ್ಲ ಅವ್ರಿಗೆ ನಾನು ಏನು ತಗೊಂಡಿದ್ದೀನಿ, ಅವ್ರ ಹತ್ರ ಯಾವುದು ಬಟ್ಟೆ ಉಂಟು ಏನುಂಟು ಎಂತ ಸಹ ಗೊತ್ತಿರಲ್ಲ. ಎಲ್ಲ ನಾನೇ ರೆಡಿ ಮಾಡಬೇಕು. ಅವರೊಂದು ನನಗೆ ಚಿಕ್ಕ ಮಗು, ಹಾಗೆ 4 ಜನ ಮಕ್ಕಳನ್ನು ಸಾಕುದು ನಾನು. ಇನ್ನೆಂತ ಮಾಡೋದು ಹೇಳಿ. ಸ್ವಲ್ಪ ಇಸ್ತ್ರಿ ಮಾಡಿ ತಗೊಂಡು ಹೋಗೋದು ಒಳ್ಳೇದಾ? ಇಸ್ತ್ರಿ ನಾವು ತಗೊಳ್ಳುವ, ತಗೊಳ್ತೀರಾ? ಹಾಂ ಅಲ್ಲಿ ಮಾಡು, ಅದು ಸಣ್ಣದ ಇಸ್ತ್ರಿ ಉಂಟಲ್ಲ. ಎಷ್ಟು ಬಟ್ಟೆ ಈಗ ಇದು ಮಾಡೋ ಸರಿ ಗೊತ್ತಾಗ್ತಾ ಇಲ್ಲ ನನಗೆ. 3 ದಿನಕ್ಕಂದ್ರೆ 3 ದಿನಕ್ಕೆ ಎಷ್ಟು? 3 ಮನೆಗೆ ಹಾಕ್ಲಿಕ್ಕೆ ನೈಟ್ಗೆ ಬೇಕು, ಆಮೇಲೆ ಹೊರಗಡೆ ಹಾಕ್ಲಿಕ್ಕೆ 1 ದಿನಕ್ಕೆ 2 ಬೇಕಾ ಅಂತ. ಯಾಕೆ ಬಿಡುವಾ? ಯಾಕೆ ಸುಮ್ಮನೆ? ಹೌದು, ಜಾಸ್ತಿ ಯಾಕೆ? ಆಯ್ತು, ಹೊರಗೆ ಹೋಗ್ಲಿಕ್ಕೆ 3 ಅಲ್ಲ, 1 ಎಕ್ಸ್ಟ್ರಾ ಎಮರ್ಜೆನ್ಸಿ. ಆಯ್ತಪ್ಪ. ಆಯ್ತಾ ನಿಮ್ಮದು ಪ್ಯಾಕಿಂಗ್? ನಂದು ಇಲ್ಲಿ ಅಡ್ರೆಸ್ ಕೆಲವು ಬರೀಲಿಕ್ಕೆ ಉಂಟು. ನಿಮ್ದು ಯಾರು ಪ್ಯಾಕಿಂಗ್ ಮಾಡ್ತಾರೆ? ನಾನೇ ಮಾಡ್ತೀನಿ ಬಿಡು. ಎಂತ ಮಾಡ್ತೀರಾ? ಪ್ಯಾಕಿಂಗ್ 2 ಖರ್ಚಿಫಾ ಪ್ಯಾಕಿಂಗ್ ಮಾಡ್ತಾರೆ, ಅದು ಭಾರಿ. ಇವ್ರದ್ದೆಲ್ಲ ನಾನು ಮಾಡಬೇಕು. ದೊಡ್ಡ ದೊಡ್ಡ ಹೇಳ್ತಾರೆ ನೋಡಿ, ಒಂದು ಬೆಲ್ಟ್ ತರಲಿಲ್ವಾ ನೀನು, ನಿನಗೆ ಬೆಲ್ಟ್ ತರಲಿಕ್ಕೆ ಆಗಲಿಲ್ಲ, ನಂದು ಚಿಂತೆನೇ ಇಲ್ಲ ನಿನಗೆ ಅಂತ ಹೇಳ್ತಾರೆ. ಒಂದು ಬೆಲ್ಟ್ ಆದ್ರೂ ನಾನು ಮರೆತು ಹೋದ್ರೆ ಉಂಟಲ್ಲ, ನೋಡು ಹಾಗೆ ಹೇಳ್ತಾರೆ ಅವರು. ಎಲ್ಲಾದ್ರೂ ನಾನು ಒಂದು ಬೆಲ್ಟ್ ಮರೆತು ಹೋದ್ರೆ ಇವಾಗ ಎಲ್ಲಿಗೆ ಹೋಗೋದು ನೀವು ಹೇಳಿ? ಈಗ ಮುನ್ನಾರಿಗೆ ನಾವು ಸುಮಾರು ಟೈಮ್ ಆಯ್ತಲ್ಲ ಹೋಗದೆ, ಹಾಗೆ ಒಂದು ರೌಂಡ್ ಹೋಗೋಣ ಅಂತೇಳಿ. ಹಾಗೂ ಅದಕ್ಕಿಂತ ಮೇನ್ ಏನು ಗೊತ್ತುಂಟಾ, ಇವರಿಗೆ ಇಲ್ದಿದ್ರೆ ಲಾಸ್ ಆಗುತ್ತೆ. 5 ಲಕ್ಷ ಅಂತ ಹೇಳಿ ಹೋಗ್ತಾ ಇದ್ವಿ. ಎಂತ ಆಯ್ತು ಹೇಳಿ? 5 ಲಕ್ಷ ಅಂದ್ರೆ ನಾವು 3 years ಮೊದಲು ಅದು ಜಾಯ್ನ್ ಆಗಿದ್ವಲ್ಲ ಮಹೀಂದ್ರ ಕ್ಲಬ್ ಇದೆ ಹಾಲಿಡೇಗೆ. ಹಾಗಾದ್ರೆ ಎಷ್ಟು 25 yearsಗೆ ಅಂದ್ರೆ ನಾವು ಇದು ಮಾಡಿದ್ವು, ಪ್ಲಾನ್ ತಗೊಂಡಿದ್ವು. 5 lakh ಸಮಥಿಂಗ್ ಏನೋ ಪೇ ಮಾಡಿದ್ವಿ ಆಗ 3 years ಮೊದಲು. ಮತ್ತೆ ಮಂತ್ ಇಯರ್ಲಿ 20,000 ಕಟ್ತೀವಿ ನಾವು. ಆವಾಗ ನಾವು ತುಂಬಾ ತಿರ್ಗಾಡ್ಲಿಕ್ಕೆ ಹೋಗ್ತಾ ಇದ್ವಿ, ಹಾಗೆ ನಾವು ಅದನ್ನು ಇದು ಮಾಡಿದ್ದು ತಗೊಂಡಿದ್ದು. ಅದು ತಗೊಂಡ್ಮೇಲೆ ಎಲ್ಲೂ ಹೋಗ್ಲಿಲ್ಲ ನಾವು. ಅಂದ್ರೆ ಮನೆಯದ್ದು ಅದು ಇದು ಟೆನ್ಷನ್, ಹಾಗೆ ಹೀಗೆ ಸ್ವಲ್ಪ ಆರ್ಥಿಕತೆಯಿಂದ ಕೂಡ ನಾವು ಕೊರಗಿ ಹೋದ್ವಿ. ಇದೆಲ್ಲ ಆಯ್ತು ನಮಗೆ. ಅದು ಇಯರ್ಲಿ ನಮಗೆ 7 night 8 days ಏನೋ ಸಿಗುತ್ತೆ. ಅದೀಗ ನಾವು 3 years ಆಯ್ತು ಯೂಸ್ ಮಾಡದೆ ಅಲ್ಲ. ಅದೀಗ ನೆಕ್ಸ್ಟ್ ತಿಂಗಳಿಂದ ಅದು 1 year ಕ್ಯಾನ್ಸಲ್ ಆಗಿದೆ. 3 yearsಗಿಂತ ಜಾಸ್ತಿ ರೋಲ್ ಓವರ್ ಮಾಡ್ಲಿಕ್ಕೆ ಇಲ್ಲ ಅಂತೆ. ಹೌದೌದು, ಅದು ಸುಮ್ಮನೆ ಹೋಗುದು ನಮ್ದು, ಇಲ್ಲಾದ್ರೆ ಹಣ ಅದು ವೇಸ್ಟ್. ಅದಕ್ಕೆ ಮತ್ತೆ ನಾವು ಒಂದು ಹೋಗಿ ಬರೋಣ ಅಂತ ಹೇಳಿ. ಅದು ಕೂಡ ಎಂತ ಮೊನ್ನೆ ಬುಕಿಂಗ್ ಮಾಡಿ ನೋಡೋಕೆ ಎಲ್ಲಿ ಇಲ್ಲ, ನಮಗೆ ಬೇಕಾದಲ್ಲಿ ಎಲ್ಲಿ ಕೂಡ ಸಿಗ್ಲಿಲ್ಲ. ಅದು ಸೀಸನ್ ಅಪ್ ಹೀಗೆ ಫುಲ್ ಬುಕಿಂಗ್ ಹಾಗೆ ಹೀಗೆ ಅಂತ ಹೇಳಿ ನಾವು ಫಸ್ಟಿಗೆ ಕೊಡೈಕನಲ್ಲಿ ಯೋಚನೆ ಮಾಡಿದ್ದು. ಯಾಕೆಂದ್ರೆ ಮುನ್ನ ರೀಸೆಂಟ್ಲಿ ಹೋಗಿದ್ವಲ್ಲ ನಾವು, ಹಾಗೆ ಅಂತ ಹೇಳಿ ಕೊಡೈಕನಲ್ ಆದ್ರೂ ಹೋಗೋಣ ಅಂತ ಹೇಳಿ. ಅಂದ್ರೆ ಒಟ್ಟಾರೆ ನಮ್ಗೆ ಥಂಡಿ ಆದ್ರ ಪ್ಲೇಸ್ ಬೇಕಿತ್ತು. ಕೊಳ್ಳಿಲ್ಲ, ಮತ್ತೆ ದೂರ ಹೋಗ್ಲಿಕ್ಕೆ ನಮಗೆ ಈಗ ಆಗುದಿಲ್ಲ. ಹಾಗೆ ನಾವೆನಿಸಿದ್ವಿ ಇಲ್ಲೇ ಸ್ವಲ್ಪ ಇದು ಡ್ರೈವ್ ಮಾಡಿ ಹೋಗುವಂಥದ್ದು ಅಂತ ಹೇಳಿ. ಆದರೆ ಅದು ನೋಡುವಾಗ ನಮ್ಗೆ ಎಲ್ಲಿ ಕೂಡ ಸಿಗಲಿಲ್ಲ. ಲಾಸ್ಟ್ ಈ ಚಿಕ್ಕಮಂಗ್ಳೂರು ಕೂಡ ನೋಡಿದ್ವಿ ಅಲ್ಲ, ಚಿಕ್ಕಮಂಗ್ಳೂರು, ಮಡಿಕೇರಿ, ಎಲ್ಲಿ ಕೂಡ ನಮಗೆ ಸಿಗ್ಲಿಲ್ಲ. ಮತ್ತೆ ಸಿಕ್ಕಿದ್ದು ಮುನ್ನಾರ್. ಅದು ಕೂಡ ಮುನ್ನಾರ್ ನಮಗೆ ಬೇಕಾದೊಂದು ಪುಣ್ಯದಲ್ಲಿ. ಹೌದು, ಅದೇ ಲಾಸ್ಟ್ ಅವರಿಗೆ ಬೊಬ್ಬೆ ಹಾಕಿ ಇದು ಮಾಡಿ ಸಿಕ್ತು ಒಂದು. ಇಲ್ಲಾದ್ರೆ ಮೇ ಎಂಡ್ ಆದ್ಮೇಲೆ ನಮಗೆ ಅದು 1 year ಹಾಲಿಡೇ ಹೋಯ್ತು, ಅದು ವೇಸ್ಟ್ ಅಲ್ಲ. ಹಾಗೆ ಆಗ್ತಾ ಇರ್ತದೆ. ಮತ್ತೆ ಇನ್ನೊಂದು ಅವತ್ತು ನಮಗೆ 9 ಟಿಕೆಟ್ ಕೂಡ ಸಿಕ್ಕಿತ್ತು. ಅದು ಕೂಡ ಯೂಸ್ ಮಾಡಲಿಲ್ಲ. ಅದು ನಮಗೆ ಫ್ರೀ ವೌಚರ್ ಸಿಕ್ಕಿತ್ತು ಅವರಿಗೆ, ಅದು ಕೂಡ ಯೂಸ್ ಮಾಡಲಿಕ್ಕೆ ಆಗಲಿಲ್ಲ. ನಮಗೆ ಎಲ್ಲಿ ಹೋಗಲಿಕ್ಕೆ ಆಗಲಿಲ್ಲ. ಎಂತ ಮಾಡೋದು ಅಂದರೆ ಮೊದಲು ನಾವು ಎಷ್ಟು ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ವಿ ನಾವು, ಒಂದೊಂದು ಪ್ಲೇಸ್ ಖುಷಿ ಆಗ್ತಾ ಇತ್ತು. ಪರವಾಗಿಲ್ಲ, ಆಗತ್ತಿಲ್ಲ. ಎಂತ 1 day to go ಅಂತ ಉಂಟು. ಎಷ್ಟು ಖುಷಿ ಅಲ್ಲ ನಮಗೆ. ಸುಮಾರು ಟೈಮ್ ಕಾಣೋದಿಲ್ಲ ಅದರಲ್ಲಿ.
ಓಕೆ, ನಂದು ಪ್ಯಾಕಿಂಗ್ ಅರ್ಧ ಆಗಿದೆ, ಅದನ್ನೊಮ್ಮೆ ಫಿನಿಷ್ ಮಾಡಿಬಿಡ್ತೀನಿ ನಾನು. ಇದೆಲ್ಲ ನಂದು ಮೇಕಪ್ ಇದ್ದೆಲ್ಲ, ಇನ್ನು ಬಟ್ಟೆ ಎಲ್ಲ ರೆಡಿ ಆಯಿತು. ಮೇಕಪ್ ಇದ್ದೊಂದು ರೆಡಿ ಆಗ್ತಾ ಉಂಟು. ಅದು ರೆಡಿ ಆದರೆ ಎಲ್ಲ ಮುಗೀತು. ಸದ್ಯಕ್ಕೆ ಪ್ಯಾಕಿಂಗ್ ಮುಗೀತು ನಮ್ಮದು. ನಮ್ಮ ಮಕ್ಕಳದೊಂದು ನೋಡಲಿಕ್ಕೆ ಉಂಟು. ನಾನು ಪ್ಯಾಕಿಂಗ್ ಒಂದು ಆದರೆ ಉಂಟಲ್ಲ, ಚಿಂತನೆ ಇರಲ್ಲ, ಮತ್ತು ಕಿರಿಕಿರಿ ಇರಲ್ಲ. ಹಾಗೆ ಒಂದು ಬಟ್ಟೆ ಹೊಲಿಲಿಕ್ಕೆ ಕೊಟ್ಟಿದ್ದೀನಿ, ಸ್ವಲ್ಪ ಲೂಸ್ ಆಗ್ತಾ ಇತ್ತು, ಹಾಗೆ ಅದೊಂದು ಟೈಟ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಅದರದ್ದು ಒಂದು ಬರಲಿಕ್ಕೆ ಉಂಟು, ಅದೊಂದು ಒಳಗೆ ಹೋದರೆ ಫಿನಿಶ್. ಇನ್ನೂ ಎಡಿಟಿಂಗ್ ಉಂಟು ನನಗೆ, ಎಡಿಟ್ ಮಾಡಿ ಎಲ್ಲ ಇಟ್ಟು ಹೋಗ್ಲಿಕ್ಕೆ ಉಂಟು. ಅಷ್ಟಾದರೆ 2 ಗಂಟೆಗೆ ಹೋಗೋದಲ್ಲ ನಾವು. ಫಸ್ಟ್ ಟೈಮ್ ಅಷ್ಟು ನೈಟ್ ಹೋಗೋದು ನಾವು. ನಾವಂದರೆ ಫಿಲ್ಮ್ ನೋಡ್ತಾ 1 ಗಂಟೆ ತನಕ ಇರ್ತೀವಿ, ಹೇಗೂ ನಿದ್ದೆ ಬರಲ್ಲ. ಇನ್ನು 1 ಗಂಟೆ ತನಕ ಇರ್ತೀವಾ ಅಲ್ಲ. ಈಗ ನಾಳೆ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಬೇಗ ಮಲಗಿದ್ರೆ ನಿದ್ದೆನೇ ಬರಲ್ಲ ನಮಗೆ. ಬರುವುದೇ 1 ಗಂಟೆ ನಂತರ ನಿದ್ದೆ. ಹಾಗೆ ನಾವು ಎನಿಸಿದ್ವಿ, ಹೇಗೆ 1 ಗಂಟೆ ನಂತರ ನಿದ್ದೆ ಮಾಡಿ 4 ಗಂಟೆಗೆ ಎದ್ದು ಹೋಗ್ಲಿಕ್ಕಿತ್ತು ಅಲ್ಲಿ. ಅಂದರೆ ಬೇಗ ಹೋಗ್ಬೇಕಲ್ವ. 4 ಗಂಟೆಗೆ ಎದ್ದು ಹೋದರೆ ಆ 2-3 ಗಂಟೆ ನಿದ್ದೆನೇ ಬೀಳುವುದಿಲ್ಲ. ಈಗ 1 ಗಂಟೆಗೆ ನಾವು ಮಲಗ್ತೀವಿ, 4 ಗಂಟೆಗೆ ಹೋಗ್ಲಿಕ್ಕುಂಟು ಅಂತ ಹೇಳಿದರೆ ನಿದ್ದೆನೇ ಬೀಳುವುದಿಲ್ಲ. ಹೋಗ್ಲಿಕ್ಕುಂಟು ಅಂತ ಆಗುತ್ತೆ. ಅದರ ಬದಲು ನೈಟೇ ಹೋದರೆ ಅಲ್ಲಿ ಹೋಗಿ ರೀಚ್ ಆಗಿ 4 ಗಂಟೆ ಎದ್ದು ಕೂಡ ಒಂಥರ ಆಗುತ್ತೆ. ಅದು ಇನ್ನೂ ಕೂಡ ನಿದ್ದೆ ಬರೋದು ಹಾಗೆ ಆಗುತ್ತೆ. ಅದೇ ನೈಟ್ ನಾವು ಎಷ್ಟು ಬೇಕಿದ್ರೂ ನಿಲ್ತೀವಿ, ಆದರೆ ಬೆಳಿಗ್ಗೆ ಬೇಗ ಏಳಲಿಕ್ಕೆ ಉಂಟಲ್ಲ ನಮಗೆ ತುಂಬ ಕಷ್ಟ. ಹಾಗೆ ನಾವೇನಿಸಿದ್ವಿ, ನೈಟೇ ಹೋಗೋಣ. ಹೇಗೆ ಇಬ್ಬರು ಇದ್ದಾರಲ್ಲ, ಒಬ್ರು ರೆಸ್ಟ್ ಮಾಡಿ ಒಬ್ರು ಟ್ರೈ ಮಾಡ್ತಾರೆ. ಮುನ್ನಾರು ರೀಚ್ ಆಗುವಾಗ ಆಲ್ಮೋಸ್ಟ್ ಒಂದು 11-12 ಗಂಟೆ ಆಗುತ್ತೆ. ನಮಗೆ ಚೆಕಿಂಗ್ಗೆ ಕರೆಕ್ಟ್ ಆಗುತ್ತಲ್ಲ, ಚೆಕಿಂಗ್ಗೆ. ಆಮೇಲೆ ಹೇಗೂ ರೂಮ್ ಇರುತ್ತಲ್ಲ, ಸ್ವಲ್ಪ ರೆಸ್ಟ್ ಮಾಡೋದು, ಆಮೇಲೆ ಸಂಜೆ ಆಗುವಾಗ ಹೊರಗಡೆ ಹೋಗೋದು. ಇಷ್ಟಾದರೆ ಹಾಗೆ ಆಗುತ್ತೆ ಅಂತ ಹೇಳಿ ನಾವು ಅಷ್ಟು ಗಂಟೆಗೆ ಹೋಗ್ತಾ ಇದ್ದೀವಿ. ಒಮ್ಮೆಲೆ 4 ಗಂಟೆಗೆ ಎದ್ದು ಹೋದರೆ ಅಲ್ಲಿ ಹೋಗುವಾಗ ಸಂಜೆ ಆಗುತ್ತೆ. ಆಮೇಲೆ ಎಂತ ಮಾಡೋದು, ತುಂಬ ವೇಸ್ಟ್ ಅಲ್ವಾ. ಅದಕ್ಕೆ ಹಾಗೆ ಒಂದು ಪ್ಲ್ಯಾನ್ ಹಾಕಿದ್ದು. ಲಾಂಗ್ ಜರ್ನಿ ಚೆನ್ನಾಗಾಗುತ್ತೆ ಕಾರಲ್ಲಿ, ಲಾಂಗ್ ಡ್ರೈವ್. ಅದರ ಮೇಲೆ ಇದೆ ನೋಡೋಣ, ನಿಮ್ಮ ಜೊತೆ ಕೂಡ ಎಂಜಾಯ್ ಮಾಡ್ತೀನಿ. ಇವಾಗ ಮಧ್ಯಾಹ್ನಕ್ಕೆ ಅಮ್ಮಂದು ರೆಡಿ ಆಗ್ತಾ ಉಂಟು. ಇದು ದೇಗುಜ್ಜೆ ಪೋಡಿ ನೋಡಿ. ದೇಗುಜ್ಜೆ ಒಂದು ನಮ್ಮ ನೇಬರ್ಸ್ ಕೊಡ್ತಾ ಇರ್ತಾರೆ, ಅದರದ್ದು ಪೋಡಿ. ಮತ್ತೆಂತಮ್ಮ, ಆಮೇಲೆ ಮೊಸರು. ಇದು ನಮ್ಮ ಮನೆಯದ್ದೆಲ್ಲ ಅರವೆ ಸೊಪ್ಪು ನೋಡಿ. ಇದು ನೇಬರ್ ಕೊಟ್ಟಿದ್ದು, ಇದು ನಮ್ಮ ಮನೆಯದ್ದು. ಇದು ಮೊಸರು ನಾವು ಮಾಡಿದ್ದು. ಲಡ್ಡು ತಿನ್ನೋದು, ಲಡ್ಡು. ಕದ್ದು ತಿನ್ನೋದಮ್ಮ. ಕದ್ದು ತಿನ್ನೋದಿಲ್ಲ ನಾನು. ಕದ್ದು ಅಂತ ತಿನ್ನೋದು, ಕಳ್ಳಿಯ ನಾನು ಕದ್ದು ತಿನ್ನಲಿಕ್ಕೆ. ಇದು ಸೊಂಟ ನೋವಾಗ್ತಾ ಉಂಟು, ಮತ್ತು ಕೈ ಕಾಲು ತುಂಬ ಏನು ಗೊತ್ತಿಲ್ಲ, ತುಂಬ ನೋವಾಗ್ತಾ ಉಂಟು. ಹಾಗೆ ಅಮ್ಮನ ಹತ್ರ ಹೇಳಿದ್ದೆ ಡ್ರೈ ಫ್ರೂಟ್ಸ್ ಇದ್ದು ಲಡ್ಡು ಮಾಡಿ ಅಂತ ಹೇಳಿ. ಇದು ಅಂಟು ಗೋಂದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಹಾಕಿ ಮಾಡ್ತಾರೆ. ತಿಂದರೆ ಸೊಂಟ ನೋವು ಮತ್ತು ಕೈಕಾಲು ನೋವು, ಮುಳೆ ನೋವು ಎಲ್ಲ ಹೋಗುತ್ತೆ. ಚೆನ್ನಾಗಿದೆ. ನಿಮಗೆ ಬೇಕಿದ್ರೆ ಆರ್ಡ್ರ್ ಮಾಡಿ, ಆರ್ಡ್ರ್ ಮಾಡಿ ಕೊಡ್ತಾರೆ ಫ್ರೀ ಇದ್ದರೆ. ಎಲ್ಲಿ ಆರ್ಡರ್ ಮಾಡಲಿಕ್ಕೆ? ಎಲ್ಲಿ ಆರ್ಡರ್ ಮಾಡಲಿಕ್ಕೆ? ನನಗೆ 1 kg ಬೇಕಿತ್ತು. ಇದೊಂದು ನಂಬರ್ ಅಂತ ಉಂಟು ನೋಡಿ. ಚಿಂಗ್ 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 ಕೊರ್ರ ಕೊರ್ರ. ಆರ್ಡ್ರ್ ಮಾಡಿ, ಚೆನ್ನಾಗಿದೆ. ಎಲ್ಲಿದ್ದೀವಿ ಮಗ ನೀನು? ಓಕೆ, ಈಗ ಆಯಿತಾ? ಸಂಜೆಗೆ ಇದು ಚಿಕ್ಕ ಜ್ಯೂಸ್ ಮಾಡ್ತಾ ಇದ್ದೀನಿ, ಸಪೋಟ ಜ್ಯೂಸ್ ವಿತ್ ಐಸ್ ಕ್ರೀಮ್. ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಓಕೆ, ಸಪೋಟ ನಾನು ಆವಾಗಲೇ ಎಲ್ಲ ಕ್ಲೀನ್ ಮಾಡಿ ಫ್ರೀಸರಲ್ಲಿ ಇಟ್ಟಿದ್ದೆ, ಸ್ವಲ್ಪ ಗಟ್ಟಿ ಹಾಕಲಿಕ್ಕೆ ಚೆನ್ನಾಗಾಗುತ್ತೆ. ಆವಾಗ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಇಡಬೇಕು. ಸಿಪ್ಪೆ ತೆಗೆದ್ರೆ ಜ್ಯೂಸಿಗೆ ಸ್ವಲ್ಪ ಅದು ಕುಡಿಯುವಾಗ ಇಲ್ಲಿ ಇದಕ್ಕೆಲ್ಲ ಆಗುತ್ತಿರುತ್ತಲ್ಲ, ಅದೆಲ್ಲ ಆಗೋದಿಲ್ಲ. ತೋರಿಸಿ ನೋಡುವ. ದೆತ್ತಾಲಿ ಇದು ಐಸ್ ಆಗಿದೆ, ತಿನ್ಲಿಕ್ಕೆ ಆಗೋದಿಲ್ಲ ನಿಮಗೆ ಮಂಗ. ಹೌದಾ? ತಗೋ ತಿನ್ನು. ಹಾಂ, ಆಯ್ತಾ? ಸಕ್ಕ
ಸಕ್ಕರೆ ಹಾಕೋಣ ಹಾಗೂ ಹಾಲು ಸೇರಿಸೋಣ. ತಂಡ ತಂಡ ಕೂಲ್ ಕೂಲ್. ಅದೊಂದು ಸಾಂಗ್ ಇತ್ತಲ್ಲ, ಗರ್ಮಿ ಮೇ ಡಾಲ್ गर्मी में डालो दूध में आइस, दूध बन गया वेरी नाइस, दूध 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 दूध. ಓಕೆ, ಫುಲ್ ಐಸ್ ಹಾಕಿ, ಐಸ್ ಏನು ಉಡಿ ಆಗಲಿಲ್ಲ, ಐಸ್ ಉಡಿ ಆಗಿದೆ, ಒಂದೆರಡು ಉಡಿ ಆಗಲಿಲ್ಲ ಅಷ್ಟೇ. गर्मी में ठंडा ठंडा पीने का और मस्त रहने का, ठंडा ठंडा कूल कूल ನವರತ್ನ ತೇಲ್. ನಮ್ಮದು ಅರ್ಬಲ್ ಆಯಿಲ್ ಉಂಟ, ನವರತ್ನ ತೇಲ್ ಆ್ಯಡೇ ಹಾಕ್ಕೊಡೋದು ನಾವು. ನಮ್ಮದು ಅರ್ಬಲ್ ಆಯಿಲ್. ವೆನಿಲಾ ಐಸ್ ಕ್ರೀಮ್ ವಿತ್ ಚಿಕ್ಕು ಜ್ಯೂಸ್ ಒಳ್ಳೆ ಆಗ್ತದಲ್ಲ. ಅವನಲ್ಲಿದ್ದಾನೆ, ಯಾರು ಅವನು ನಿಮ್ಮ ಮಧ್ಯ ಮಗ. ಎಲ್ಲಿದ್ದಾನೆ? ಓಕೆ, ಸ್ವಲ್ಪ ಬೊಂಡಾಸ್ ಉಂಟು, ಸ್ವಲ್ಪ ಉಂಟದು. ಅದು ಡ್ಯಾಡಿ ಸ್ವಲ್ಪ ತಗೊಂಡು ಬಂದಿದ್ದಾರೆ ಬರುವಾಗ. ನಮ್ಮನೆಗೆ 9 ಜನ ಇದ್ದಾರೆ, ಅದು ಅವ್ರಿಗೆ ನೆನಪಿಲ್ಲ. ಹಾಗೆ ಅದು ಸಾಕಾಗೋದಿಲ್ಲ ಯಾರಿಗೆ. ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಹಾಕಿ ಬೊಂಡಾಸ್ ಮಾಡೋದು. ಸ್ವಲ್ಪ ಜಾಸ್ತಿ ಆಗುತ್ತಲ್ವ, ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿದರೆ ಸಂಜೆಗೆ ಸೈಡಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಿದರೆ ಸಾಕು ಅಂತ ಹೇಳಿ. ಆಲೂಗೆಡ್ಡೆ, ನೀರುಳ್ಳಿ, ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಕ್ವಾಂಟಿಟಿ ಜಾಸ್ತಿ ಕಾಣುತ್ತೆ. ಹಾಗೆ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ ಕೂಡ. ಬೇಗ ಬೇಗ ಮಾಡಬೇಕು, ಹುಡುಗ ಬರ್ತಾ ಉಂಟು. ಅದು ಲೈಟಾಗಿ ಇಲ್ಲಿ ಎಂತ ಗೊತ್ತುಂಟ, ಒಂದು ಹನಿ ಟಪ್ ಅಂತ ಬೀಳುವಾಗಿಲ್ಲ, ಕರೆಂಟ್ ಟಪ್ ಅಂತ ಹೋಗ್ಬಿಡುತ್ತೆ. ಅಷ್ಟು ಫಾಸ್ಟ್ ಇರ್ತಾರೆ, ಅಷ್ಟೊಂದು ಫಾಸ್ಟ್ ಇರ್ತಾರೆ. ಹೀಗೆ ಇಟ್ಟಿರ್ತಾರ ಅಂತ ಕೈ, ಒಂದು ಹನಿ ಬೀಳುವಾಗಿಲ್ಲ. ಉಳಿದತ್ತನ್ನು ತೆಗಿತಾನೆ ಇರ್ತಾರೆ, ದಿನಕ್ಕೊಂದು 10 ಸಲ ತೆಗಿತಾರೆ. ತುಂಬ ಪ್ರಾಬ್ಲಮ್ ಇಲ್ಲಿ ಕರೆಂಟ್ ಇದ್ದು ಮುಡಿಪಲ್ಲಿ, ಯಾಕೆ ಗೊತ್ತಿಲ್ಲ. ಎಲ್ಲ ಎಲೆಕ್ಟ್ರಾನಿಕ್ಸ್ ಅದು ಇದು ಹಾಳಾಗುತ್ತೆ, ಯಾಕೆ ಪಟ್ ಪಟ್ ತೆಗಿತಾರೆ ಬರ್ತದೆ, ತೆಗಿತದೆ ಬರ್ತದೆ, ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ತುಂಬ ಕಷ್ಟ. ಅದಕ್ಕೆ ಕರೆಂಟ್ ಹೋಗುವ ಮೊದಲು ರಪ್ಪ 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 ಅಂತ ಹೇಳಿ ಒಂದೆಲ್ಲ ಹಾಕ್ಬೇಕು ಸ್ವಲ್ಪ. ಸ್ವಲ್ಪ ತೆಂಗಿನೆಣ್ಣೆ ಹಾಕೋಣ, ನೀರುಳ್ಳಿ ಕಟ್ ಮಾಡಿದ್ದು ಹಾಕಿಬಿಡೋಣ. ಆಗಲಿಲ್ಲ, ಅದು ಎಣ್ಣೆ ಬಿಸಿ ಆಗಲಿಲ್ಲ ಮಾಡಲಿಕ್ಕೆ. ಓಕೆ, ನೀರುಳ್ಳಿ ಸ್ವಲ್ಪ ಕೆಂಪಾಗಲಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ನೀರುಳ್ಳಿ ಕೆಂಪಾಗಿದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಟೊಮ್ಯಾಟೊ, ಚಿಲ್ಲಿ ಪೌಡರು 1-2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡರ್ ಸ್ವಲ್ಪ. ಈಗ ಆಲೂಗೆಡ್ಡೆ ಹಾಕೋಣ. ಆಲೂಗೆಡ್ಡೆ ಸ್ವಲ್ಪ ಬೇಯಲಿ, ಮುಚ್ಚಿಡೋಣ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ. ವಾವ್, ಇಟ್ಸ್ ನೈಸ್. ಓಕೆ, ಆಯಿಲೆಲ್ಲ ಇವಾಗ ಮೇಲೆ ಬಂದಿದೆ, ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಹಾಕೋಣ, ಬೊಂಡಾಸ. ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ಮತ್ತೆ ತಿನ್ನ ಅಂತ ಮಿಕ್ಸ್ ಮಾಡಿ ತಿನ್ನೋದಾ ಸೀದಾ? ಅಲ್ಲ, ಮಿಕ್ಸ್ ಮಾಡಿ ಮತ್ತೆ ತಿನ್ನೋಣ ಅಂತ. ಮಿಕ್ಸ್ ಮಾಡಿ ಬೇಯಲಿಕ್ಕಿಲ್ವ ಅದು? ಹಾಂ, ಮಿಕ್ಸ್. ಅದು ಹಿಂದೆ ಉಂಟಲ್ಲ, ಡಿಸ್ಪ್ಲೇ ಹಾಕಿದಂಗೆ ಉಂಟು. ಅದು ಡಿಸ್ಪ್ಲೇ ಆನ್ ಮಾಡಿದ್ದೀನಿ, ಡಿಸ್ಪ್ಲೇ ಅದು ಹಿಂದೆ. ಕಲರೆಲ್ಲ ಕರೆಕ್ಟ್ ಹಾಕಿದ್ದೀನಿ ನಾನು. ಇದರಲ್ಲಿ ಕಲರ್ ಒರಿಜಿನಲ್ ಕಾಣೋದಿಲ್ಲ. ಇದು ಹಿಂದೆ ಗ್ರೀನ್ ಉಂಟು ಫುಲ್ ಇವತ್ತು. ಇದು ಆಟೋಮ್ಯಾಟಿಕ್ ಸೆಟ್ ಮಾಡ್ತಾ ಉಂಟು. ಓಕೆ, ಈಗ ಬೊಂಡಾಸ್ ಹಾಕಿದ್ದೀನಿ ಇಲ್ಲಿ, ಚೆನ್ನಾಗಿ ಬೇಯಿಸಿ ಬೊಂಡಾಸ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದು, ಗ್ಯಾಸ್ ಆಫ್ ಮಾಡೋದು. ಇಷ್ಟು ಸ್ವಲ್ಪ ಬೊಂಡಸಲ್ಲಿ ಇಷ್ಟು ಪಲ್ಯ. ಒಂದು ನಿಮಿಷ, ಈಗ ಈಗ ಮಾಡಿ, ಅದು ಬರಲಿಲ್ಲ. ಇಷ್ಟು ಸ್ವಲ್ಪ ಬೊಂಡಸಲ್ಲಿ ಎಷ್ಟು ಪಲ್ಯ. ಅದಕ್ಕೆ ಹೇಳ್ತಾರೆ ಮಾಮ್ಸ್ ಮ್ಯಾಜಿಕ್. 4 ಬಟಾಟೆ ಸಿಕ್ಕಿದ್ರೆ 1 ಬೊಂಡಾಸ್ ಸಿಗುತ್ತೆ. ಬೊಂಡಾಸ್ ಪಲ್ಯನ ಬಟಾಟೆ ಪಲ್ಯನ ಗೊತ್ತಾಗಲ್ಲ. ಕನ್ಫ್ಯೂಸ್ ಎಲ್ಲ ಇರಬೇಕು ಜನರಿಗೆ. ಅವ್ರು ನೋಡಿದ್ದೆ ಮೊಬೈಲಲ್ಲಿ
ಇವತ್ತಿನ ಈ ಕಾಲದಲ್ಲಾದ ಅಜ್ಜಂದರೆ ಮೊಬೈಲ್ ಯೂಸ್ ಮಾಡೋದಾ ನೀವು? ಹಾಂ, ಮಕ್ಕಳಿಗೆ ಇದು ಕಲಿಸೋದಾ ನೀವು ಮೊಬೈಲ್ ಯೂಸ್ ಮಾಡಲಿಕ್ಕೆ? ಓಯ್ ಹಲೋಯ್ ಓಯ್ ಅಂಬಿ, ಇವರು ನಮ್ಮ ಅಂಬಿ. ಈ ಅಂಬಿನಿಗೆ ವಯಸ್ಸಾಗಿದೆ ನೋಡಿ. ಯಾರು ಬಂದಿದ್ದಾರೆ? ಎಲ್ಲೋ ಶಿಸನ ಟೀಚರ್ ಬಂದಿದ್ದಾರೆ, ಪಾಠ ಕಲಿಸ್ಲಿಕ್ಕೆ ಬಂದಿದ್ದಾರೆ. ನೀನು ತಿರುಗಾಡ್ಲಿಕ್ಕೆ ಹೋಗು. ನಾವು ಕೂಡ ಇರ್ಲಿಲ್ಲ, ನಾವು ನಾಳೆ ಹೋಗುದು. ಹೀಗೆ ಮಾಡಿ, ಹೀಗೆ ಅಮ್ಮ. ಎಂತ ನಿನ್ನಷ್ಟು ತಿರುಗುದಿಲ್ಲ ನಾವು. ಅವನಷ್ಟು ತಿರುಗುತ್ತಾನೆ. ಅವನು ಇವತ್ತು ದಾವಣಗೆರೆ, ನಾಳೆ ಗುಲ್ಬರ್ಗ, ಮತ್ತೆ ಮಂಡ್ಯ, ಮೈಸೂರು, ಹೀಗೆ ತಿರುಗಾಡ್ತಾ ಇದ್ದ. ಗೋವಾ, ಮುಂಬೈ, ದಾಂಡೇಲಿ ಎಲ್ಲ ತಿರುಗ್ತಾನೆ. ಅದೇ ತಿರುಗುದು ನಾವು. ಈಗ ನಿಮ್ಗೆ ಯಾರಂತ ಹೇಳಿದ್ರು? ನಾನು ಹೇಳಿದ್ನ ನಾವು ಹೋಗುವಾಗ ಹೀಗೆ ಅಂತ ಅಲ್ಲ? ಹೌದು. ನಾನು ಏನಾದ್ರು ಹೇಳಿದ್ನ? ಎಲ್ಲಿ ಹೋಗುದು ಹೇಳಿದ ಸುಮ್ಮನೆ ನಿಂಗೆ ಫೋನ್ ಮಾಡಿ ಹೇಳಿದ್ವಲ್ಲ. ಅಲ್ಲ, ನಾನು ಫೋನ್ ಮಾಡಿದೆ. ಅದು ಪರವಾಗಿಲ್ಲ, ನೀನು ಫೋನ್ ಮಾಡಿದ್ದ, ನಾನು ಫೋನ್ ಮಾಡಿದ್ದ, ಏನಾಗಲ್ಲ. ನೆನ್ನೆ ಬರ್ಲಿಕ್ಕೆ ಆಗಲಿಲ್ಲ, ಶನಿವಾರ ಆಯ್ತು. ನಾನು ಅಲ್ಲೇ ಹೋಗಿದ್ದೆ. ಹೌದಾ, ಅದಕ್ಕೆ ಇವತ್ತು ಬರುವ ಬನ್ನಿ. ನಮಗೆ ಟಾಟಾ ಹೇಳಲಿಕ್ಕೆ ಯಾರು ಇರಲಿಲ್ಲ. ಜಾಪ ಇಲ್ಲ, ನಾನು ಮಲಗುದು 10 ಗಂಟೆಗೆ. ನಿಂಗೆ ನೀವು ಹೋಗಿ ನಾನು ಹೋಗಿದ್ದೆ. ನಾವು ಹೋಗಿದ್ದೀವಿ. ನನಗೆ ಅಂದರೆ ಅದು ಮಹೇಂದ್ರದ್ದು ಇದಿತ್ತಲ್ವಾ, ಅದು ಮೇ ಲಾಸ್ಟ್. ಈಗ ಹೋಗೋದಿದ್ರೆ ಅದು ನಾವು ಹೋಗಲೇ ಇಲ್ಲಲ್ಲ. 4 ಜನರಿಗಿತ್ತು, ಮತ್ತೆ ಒಬ್ಬರಿಗೆ ಫ್ರೀ ಮಾಡಬೇಕು. ತೆಂಗಿನಕಾಯಿ ಆಯಿತು. ನನಗೆ ಲಾಸ್ಟಿಗೆ ಎಂತ ಹೇಳಿದ್ರು? ಎಂತ ಹಾಕ್ಲಿಕ್ಕೆ? ಅದು ಅದು ಎಂತ? ಇದು ಹಾಂ, ಇದು ಮತ್ತೆ ಅದು. ಹಾಂ, ಗೂಲ, ನಮ್ಮ ಗಜನಿ, ಕೊತ್ತಂಬರಿ ಸೊಪ್ಪು. ಅದೇ ಹೆಸರು ಬರಲಿಲ್ಲ. ಕೊತ್ತಂಬರಿ ಮಾತ್ರ ಬಂತು ಅದರಲ್ಲಿ, ಬರೀ. ಓಕೆ, ಆಯಿತು. ಇನ್ನು ಈಗ ಗ್ಯಾಸ್ ಆಫ್ ಮಾಡೋದು, ಸೀದಾ ಸ್ನಾನಕ್ಕೆ ಹೋಗೋದು. ಸ್ನಾನಕ್ಕೆ ಹೋಗಿ ಆಮೇಲೆ ಬರ್ತೀನಿ. ಓಕೆ, ಅದಂತ ಹೇಳ್ತಾರಲ್ಲ, ಪ್ರಾಯ ಆದ್ಮೇಲೆ ಸಣ್ಣ ಮಕ್ಕಳಾಗಿ ಆಗ್ತಾರೆ ಅಂತ ಹೇಳಿ. ಹಾಗೆ ಡ್ಯಾಡಿ ನೋಡಿ, ಸಣ್ಣ ಮಕ್ಕಳ ಮನೆ ಒಳಗೆಲ್ಲ ಮೀನು ಹಿಡಿತಾ ಇದ್ದಾರೆ. ಇದು ಸ್ಟೈಲ್ ಎಲ್ಲ ನೋಡಿದ್ದೀರಾ? ನಿಮಗೆ ನೋಡಿ ಎಂತ ಎಲ್ಲ ನಾನು ಒರೆಸಿದ್ದು, ಈಗ ಒರೆಸಿ ಬಂದಿದ್ದಮ್ಮ. ನೋಡಿ ಎಂತ ಮಾಡ್ತಾ ಇದ್ದಾರೆ ನೋಡಿ ಅಂತ. ಅಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ, ಎಂತ ಗೊತ್ತಿಲ್ಲ, ಇರುವೆಗೆ ಅದು ಹುಡಿ ತಗೊಂಡು ಬಂದಾರೆ. ನಾನು ಅದನ್ನು ಹಾಕಿ ಡ್ಯಾಡಿ ಎಲ್ಲ ಕಡೆ ರೌಂಡ್ ಅಂತ ಹೇಳಿದಕ್ಕೆ, ಹಾಗೆ ಕೋಲಲ್ಲಿ ಅದನ್ನು ಕಟ್ಟಿ ಎಲ್ಲ ಕಡೆ ಹೀಗೆ 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 ಮಾಡಿ ಹೋಗ್ತಾ ಇದ್ದಾರಪ್ಪ. ಗೊತ್ತಿದ್ದವರಿಗೆ ಗೊತ್ತುಂಟು ಹೇಗೆ ಹಾಕುದು. ನೀವೆಲ್ಲರೂ ನೋಡಿದ್ದೀರಾ? ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ನೀವು ಮನೆಯಲ್ಲಿ ಹಾಗೆ ಮಾಡ್ತೀರಾ? ಹಳ್ಳಿ ಅವರಿಗೆ ಗೊತ್ತುಂಟು, ಬೇಡ ಅವರಿಗೆ ಗೊತ್ತಿಲ್ಲ. ಹಳ್ಳಿಯವ್ರು ನೋಡ್ತಾರಲ್ಲ ನಿಮ್ದು. 25 ಗ್ರಾಮ್ಸ್ ಅಲ್ಲಿ 5 ಗ್ರಾಮ್ಸ್ ಆದರೂ ನೆಲಕ್ಕೆ ಬಿದ್ದಿಲ್ಲ. ಓಕೆ, ಈಗ ರಪ್ರಪ್ಪ ಊಟ ಮಾಡೋದು, ಹಾಗೊಂದು ಫಿಲ್ಮ್ ನೋಡೋದು. ಫಿಲ್ಮ್ ಆಗಿದ್ದೇ ಇಲ್ಲಿಂದ ಹೋಗೋದು. ಚೆನ್ನಾಗಿದೆಯಾ ಗುಂಡಾಸು? ಮಲಗಲಿಕ್ಕಿಲ್ಲಮ್ಮ.
ಮಲಗೋದು ನಾಳೆ. ಓಕೆ, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು 2 ಗಂಟೆ ನೈಟ್ಗೆ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ. ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್.